ಅಲ್ಲಿ ಗುಡಿಗೆ ಹೋಗಿದ್ದೆ, ದುರ್ಗಮ್ಮ ಗುಡಿ ಕಡೆ. ಅವ್ರ ಕೈಯಾಗ ಒಟ್ಟು ಜಾತಕ ನನ್ನ ಮಗಳದೊಂದು ಫೋಟೋ ಕೊಟ್ಟು ಬರಕ್ಕೆ ಹೋಗಿದ್ದವ. ಹೋಗಿ ಹೇಳಿ ಬಂದೆ, ಹಿಂಗೊಂದು ಯಾವ್ದಾರು ಒಳ್ಳೆ ವರ ಇದ್ರೆ ಹುಡುಕ್ರಿ ಅಂತೇಳಿ. ಅಯ್ಯೋ ಕನ್ಯೆ ಐತಿ ಅಂದ್ರೆ ನಾನು ನೀ ಅಂತಾರ ಗೊತ್ತಾನ. ಏನಂದ್ರೆ ಜೋಯ್ಸ್ರ, ಶಾಂತಕ್ಕ ನೀವೇನು ತಲೆ ಕೆಡಿಸ್ಕೋಬೇಡ್ರಿ, ಒಂದೆರಡು ದಿನ ತಡ್ರಿ, ನಾನೇ ಒಂದು ಒಳ್ಳೆ ವರದ್ದು ಹೇಳಿ ನಿಮಗೆ ಮನೆಗೆ ಕರ್ಕೊಂಬರ್ತೀನಿ ಅಂತಂದಾರ. ಬಿಡು, ಮತ್ತೆ ನಿನ್ನ ಮಗಳಿಗೆ ಏನು ಕಡಿಮೆ ಆಗೈತೆ, ಬೇಕಾದಂಗೆ ಅಷ್ಟು ಚಾಣೆ ಐತಿ ಹುಡುಗಿ. ಅದು ಅಲ್ಲದೆ ಅಷ್ಟು ಚಲೋ ಓದ್ಕೊಂಡತಿ ಮಾಡೈತಿ. ಹೂವ ದೇವ್ರೆ, ಕೋರ್ಟು ಕೇಸು ಎಲ್ಲ ನಿಭಾಯಿಸ್ತೈತಿ ಅಂದ್ರೆ ಏನು ಸುಮ್ಮನೆ ಆಕತ್ತಂತ ಮಡಿಯ ಅಂತ ದೊಡ್ಡ ಇದ್ರೊಳಗೆ ಐತಿ ಹುಡುಗಿ. ಒಳ್ಳೆ ವರನ ಸಿಗ್ತತಿ ಶಾಂತಕ್ಕ, ತಲೆನೇ ಬಿಸಿ ಮಾಡ್ಕೊಬೇಡ ನೀನು, ನೋಡ್ತಿರ್ಬೇಕಾರೆ ನೀನು. ಇಲ್ಲ ಗಿರ್ಜಿ, ಅದ್ರ ಬಗ್ಗೆ ನಂಗೆ ಎಳ್ಳು ಕಾಳು ವಿಚಾರ ಇಲ್ಲ ನೋಡೋ ಗಿರ್ಜಿ. ಚಲೋ ಹುಡುಗನೇ ಸಿಗ್ತತಿ, ಚಲೋ ಹುಡುಗನೇ. ಹೌದಿಲ್ಲ? ಏನು ನನ್ನ ಮಗಳು ಎದ್ರಾಗ ಅರ್ಸಂಗೈತೆ ಗಿರ್ಜಿ, ಹೇಳಿ ನೀನೇ ನೋಡೋಣ. ಹೌದಿಲ್ಲ? ಚಲೋ ಹುಡುಗನೇ ಸಿಗ್ತತಿ ಅಷ್ಟೇ. ಅದನ್ನ ಕೊಟ್ಟು ಬರಕ್ಕೆ ಹೋಗಿದ್ನಲ್ಲ, ಹಂಗೈತಾಗ ಬಂದೆ. ಮತ್ತೆ ಏನು ಸಮಾಚಾರ? ಮತ್ತೇನಿಲ್ಲ ಶಾಂತಕ್ಕ, ನೋಡವ ನಿಮ್ಮ ಮನ್ಯಾಗ ಆಗಿದ್ದೆಲ್ಲ ನೀನು ನನ್ನ ಮುಂದೆ ಹೇಳ್ತಿ, ನಮ್ಮ ಮನ್ಯಾಗ ಆಗಿದ್ವೆಲ್ಲ ನಿಂಗೆ ಗೊತ್ತೇ ಇರ್ತಾವೆ. ಇನ್ನೊಂದು ವಿಚಾರ ಏನಂದ್ರೆ, ನನ್ನ ಮಗಳದು ಈ ವರ್ಷ ಮುಗೀತು ಕಾಲೇಜ್. ಹೌದಾ? ಆತಲ್ಲ, ಡಾಕ್ಟ್ರ್ ಆದ್ಲ ಮತ್ತೇನು? ಡಾಕ್ಟ್ರಿ ಏನವ, ನಂಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಶಾಂತಕ್ಕ. ಈಗ ಬಂದಿರೋ ವಿಚಾರ ಅದಲ್ಲ. ಮೊನ್ನೆ ಪಾಪ ನನ್ನ ಮಗಳು ಕೇಳ್ತು, ಅಮ್ಮ ನಾ ಬಂದಿರಲ್ಲ, ನಾವು ಹಂಗಾರೆ ಕಾಲೇಜ್ ಮುಗೀತು, ಅಲ್ಲಿರೋಕ್ಕೆ ಜಾಗ ಇಲ್ಲ, ಬಂದಿರಲ್ಲ ಅಂತೇಳಿ. ಈ ಊರಿನ ಜನ ಇವ್ರ ಬಾಯಿಗೆ ಹೆದರ್ಕೊಂಡು ಬರಬೇಡ ಅಂದ್ಬಿಟ್ಟೆ. ಯಾಕೋ ಒಂಥರ ಮನಸ್ಸಿಗೆ ಅದೇ ಬೇಜಾರು ಶಾಂತಕ್ಕ. ಬಂದಿರ್ತಿತ್ತ ಏನೋ ನನ್ನ ಮಗಳು, ಈಗ ಅಲ್ಲಿ ಎಲ್ಲಿರ್ಬೇಕಕ್ಕೆ ಅಂತ ನೋಡು. ಅದನ್ನೇ ಅಂತ ನಾನು, ಹಿಂಗೆ ಯಾಕೆ ಜನರ ಬಗ್ಗೆ ಯಾಕೆ ವಿಚಾರ ಮಾಡ್ತಿಗಿರ್ಜಿ ನೀನು? ಅದು ಹೆಂಗಿದ್ರು ಒಂದು ಮಾತಾಡ್ತಾವೆ. ಏನು ಜನ ಏನು ನೆಟ್ಟಗಿರವ, ಅವು ಹೆಂಗಿದ್ರು ಮಾತಾಡ್ತಾವೆ. ಮಗಳು ಕರ್ಕೊಂಬಂದ್ರು ಮಾತಾಡ್ತಾವೆ. ನೋಡ್ತೀರ ಮಗಳು ಬರ್ತೇನಂದ್ರೆ ಅವ್ರವ್ ಬೇಡ ಅಂದ್ಲು, ಅದೆಂತ ಕಟ್ಟಗಿರ್ಬೇಕು ಮನಸ್ಸು, ಎಂತ ಕೆಟ್ಟ ತಾಯಿ ಅಂತ ಹಿಂಗೂ ಮಾತಾಡ್ತಾರೆ. ಅದಕ್ಕೆ ನಾ ಹೇಳೋದಾದ್ರೆ, ಪಾಪ ಬಾ ನೀ ಎಲ್ಲಿರ್ಬೇಕದು, ಬಾ ಅನ್ನ. ಶಾಂತಕ್ಕ, ಪುಣ್ಯಕ್ಕೂ ಯಾವ ಫ್ರೆಂಡ್ ಮನೆಗೆ ಹೋಗ್ತೀನಿ, ಯಾವ ಫ್ರೆಂಡ್ ಜೊತೆಗೆ ಹೋಗ್ತೀನಿ ಅದೆಲ್ಲ ಏನು ಅವ್ಳು ಬಾಯಾಗ ಬರಲಿಲ್ಲ. ನನಗನ್ನಿಸ್ತೈತಿ ಯಾವ ಫ್ರೆಂಡ್ಸು ಬೇಡ, ಏನು ಬೇಡ, ಸವಾಸ ಅಂತೇಳಿ ಬಿಟ್ಟು ಚೆಂದಾಗಿ ಓದಿ ಪಾಸಾಗಿ ಹೇಳ್ಕಂತತಿ. ಅಯ್ಯೋ ನನ್ನ ಮಗಳು ನನಗೆ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿದ್ರು ಒಂದು ನಾನು ಅಂದ್ಕೊಂಡಿದ್ದು ಮಾಡಲಿಲ್ಲಲ್ಲ ಆಕೆ ಅನ್ನೋದು ಭಾಳ ಬೇಜಾರಿತ್ತು ಶಾಂತಕ್ಕ. ಈಗ ಅದು ಏನೇನೋ ಲೋನು ಪಾನು ತಗ್ಸಿ ಏನೇನೋ ಮಾಡಿ ಒಟ್ಟೆ ಒಂದು ಓದಿ ಹೌದನ್ನಕತ್ಲಲ್ಲ, ಹೌದನ್ನಂಗೆ ಆಗಕತ್ಲಲ್ಲ, ಅದೇ ನನಗೆ ಖುಷಿ ಶಾಂತಕ್ಕ. ಮತ್ತೆ ಯಾಕೆ ತಿಳಿ ಕೆಡ್ಸ್ಕೊಂತಿ? ಬ್ಯಾಡ ಅಂತ ಹೇಳಿ ನೀನು, ಇದು ಬಾ ಅಂತ ಹೇಳಿ ನೀನು. ಬಾ ಅಂದ್ಲ, ಆದರೂ ನೀ ನನ್ನ ಮಗಳೇ ಅಲ್ಲಿ ಹೋಗಿ ನೀನು ನನ್ನ ಸುದ್ದಿಗೆ ಬರಬೇಡ, ನನಗೆ ನಿನ್ನ ನೋಡೋಕ್ಕೂ ಇಷ್ಟ ಇಲ್ಲ, ಮಾತಾಡೋಕ್ಕೂ ಇಷ್ಟ ಇಲ್ಲ ಅಂತ ಅವಾಗೆಲ್ಲ ಅಂದಿದ್ದೆ. ಈಗ ಬಾ ಅಂತ ಕರೆಯೋಕ್ಕೆ ಒಂಥರ ಮುಜುಗರ ಶಾಂತಕ್ಕ. ನೀ ಯಾಕೆ ಕರಿತೀಯಾಗಿರ್ಜಿ? ನಿನ್ನ ಮಗ ಹೇಳು, ನಿನ್ನ ಮಗನೇ ಕರೆಸ್ತಾನೆ, ಅದ್ರಾಗೆ ತಕ್ಕ ಬಾ ಅವ್ವ ಹೇಳಾಳ ಅಂತ ಅವನ ಕರಿತಾನೆ. ಹಾಗೆ ಮಾಡ್ತೀನಿ, ಅವ್ರಿಗೆ ಹೇಳ್ತೀನಿ, ಮತ್ತೇನು ಮಾಡೋದು. ಹೌದಿಲ್ಲ? ಅಷ್ಟೇ ಅಪ್ಪ. ಶಾಂತಕ್ಕ, ಅಲ್ಲಿ ಹೋಗೋದು ನೋಡಿ, ಯಾರು ಹೇಳ ನಿಮ್ಮ ಹೋಗಲಿಕ್ಕೆ? ಎಲ್ಲೇ ತಾಯಿ, ನನ್ನ ಕಣ್ಣಿಗೆ ಬೀಳುವಲ್ರನ ಹೆಂಗ? ಎಲ್ಲೇ? ಅಲ್ಲಿ ನೋಡಿ ಶಾಂತಕ್ಕ, ಬೇಲಿ ಬಾಜು ಕೊಂಟಾಳಲ್ಲ. ಬೈಲೆ. ಅಯ್ಯಯ್ಯೋ ಈ ಗಿರ್ಜಕ್ಕ ನೋಡೇ ಬಿಟ್ಲು. ಹಾಳಾದ ಅಡ್ಡಾಡಕ್ಕೆ ಇದೇ ಒಂದೇ ದಾರಿ ಇರೋದು, ಮತ್ಯಾವ ದಾರಿನೂ ಇಲ್ಲ. ಎಷ್ಟು ಅರ್ಬಾಡ್ಸಿ ಹೋಗ್ಬೇಕಂದೆ, ಆಗ್ಲೇ ಇಲ್ಲ. ಈಗ ಏನು ಮಾಡ್ದಪ್ಪ? ನೋಡ್ದೆ ಶಾಂತಕ್ಕ, ತಲೆ ತಪ್ಪಿಸ್ಕೊಂಡು ಹೆಂಗೆ ಅಡ್ಡಾಡ್ತಾಳ. ಅವು ಸವಸ್ರ ಮಾಡಿ ಜಂಪರ್ ಹೊಲಿಸ್ಕೊಂಡಿದ್ದು ಸಾಕು, ಹೊಲಿಸ್ಕೊಂಡ್ಲ. ನೋಡಿದ್ರೆ ದುಡ್ಡು ಕೊಡ್ಬೇಕಂದ್ರೆ ಮೈ ಮುಳ್ಳಾಡ್ದತ್ ನೋಡಕ್ಕಿಗೆ. ಎಂಥ ಜನ ಅಪ್ಪ, ಥೂ. ಅಲ್ಲ ಮನುಷ್ಯ ತೀರಾ ಅದು ದುಡ್ಡು ಕೊಡೋಕೆ ಎಷ್ಟು ಬೇಜಾರ ಶಾಂತಕ್ಕ ಈಕಿಗೆ. ಅಯ್ಯೋ ಗಿರ್ಜಕ್ಕ, ಏನು ಮಾಡತ್ತಿದ್ದೆ? ನಾನೇ ಸಂಜಿಕ್ಕೆ ಹೊಲ್ದಿಂತ್ರ ಒಳ್ಳಗೋತ್ನೆ ಬರ್ಬೇಕು ಅನ್ಕೊಂಡಿದ್ದೆ, ಭಾರಿ ಅವಸರ ಇತ್ತು, ಹಂಗಾಗಿ ಅರ್ಬಾಡ್ಸಿ ಹೊಂಟಿದ್ದೆ. ಸಂಜಿಗೆ ಬರ್ಲೇನು ಗಿರ್ಜಕ್ಕ? ನೀ ಸಂಜಿಗೆ ಬರೋದು ಕಂಡೀನಿ, ಏನು ಭಾಳ ದಿನ ಆತ್ ನೀ ಬರಾಕತ್ತಿ ಸಂಜಿಕ್ಕೆ. ಅಲ್ಲ ನಿಂಗೆ ತಗೊಂಡಿದ್ರದ್ದು ಒಂದು ಕೊಡ್ಬೇಕಂತ ಅನ್ಸಂಗಿಲ್ಲನ? ಹೇಳಂಗಾರ ನೋಡೋಣ. ಅದೆಂತ ಮರೈತಿ, ಅದೆಂತ ಬಿಜಿ ಇದಿ ನೀನು? ಓ, ಅದು ಜಂಪರಿನ ರೊಕ್ಕ ಗಿರ್ಜಕ್ಕ, ಊರ್ ಮ್ಯಾಗ ಹೋಗಿದ್ದಿಲ್ಲನ? ಇನ್ನ ಕೊಟ್ಟಿಲ್ಲ ಹನಿಮೆ ಜಂಪರಿನ ರೊಕ್ಕನ? ಗಿರ್ಜಕ್ಕ, ಅಲ್ಲ ಗಿರ್ಜಕ್ಕ, ಕೊಡ್ತಿದ್ನಲ್ಲ ನೀನು ಜಂಪರ್ ರೊಕ್ಕ. ಏನು ನಾನೇನು ಅದೊಂದು 200 ರೂಪಾಯಿ 300 ರೂಪಾಯಿ ಏನು ತೊಗೊಂಡು ಊರು ಬಿಟ್ಟು ಹೊಡಕಿದ್ನೇನ? ಈ ನಮ್ಮ ನೀವು ಮಂದದಾರ ನಂಗಿಲ್ಲ, ಬಿಟ್ಟಾರ ನಂಗಿಲ್ಲ, ಕರ್ಕರ್ ಕೇಳ್ತಿಯಲ್ಲ ಪುಣ್ಯತ್ಗಿತ್ತಿ ನೀನು. ತೀರಾ ಮನುಷ್ಯಾಗ ಇದೇ ಒಂದೇ ಮುಖ್ಯ ಆಗ್ಬಿಡ್ತಾ ಏನಂಗಾರ? ಇಲ್ಲೋಡನ್ಮಿ, ನೀ ಹಿಂಗೆ ಮಾತಾಡ್ಬೇಡ ಬಾಯಿಗೆ ಬಂದಂಗೆ. ಏನು ಇದೇ ಒಂದೇ ಮುಖ್ಯ ಆಗ್ಬಿಡ್ತಾನಂದ್ರೆ ಹೌದವ, ಕುತ್ಕೊಂಡು ಆ ನಮ್ನಿ ಕಣ್ಣಾಗ ಎಣ್ಣೆ ಬಿಟ್ಕೊಂಡು ರಾತ್ರಿ 12 ಗಂಟೆ ಮಟ್ಟ ಜಂಪರ್ ಹೊಲ್ದೇನು ಗೊತ್ತಾ? ಹೊಲ್ದು ಉಕ್ಸಚ್ಚಿ ನಿನಗೆ ಕೊಟ್ಟು ಬೆಳಗ್ಗೆ ಮುಗಿಸೋ ಮಟ್ಟ ಅಂದ್ರೆ ನನಗೆ ನೆಮ್ಮದಿಯಾಗಿ ಕುಂದ್ರಕ್ಕಾಗಿಲ್ಲ ಒಂಚೂರು. ನಿನಗೆ ಮುಂಚೆ ಕೊಟ್ಟಕಿ ಪ್ರೇಮಿ, ಆ ಪ್ರೇಮಿ ಜಂಪರು ಬಿಟ್ಟು ನಿಂದ ನಾನು ಮುಗಿಸ್ಕೊಟ್ಟೆ ಗೊತ್ತನ? ಬೇಡ ಪಾಪ, 4 ಮಂದ್ಯಾಗ ಹೋಗಕ್ಕೆ ಇಲ್ದಂಗೆ ಹೋಗೋದು ಬೇಡ, ಯಾಕೋ ಬಾಯ್ ಬಿಟ್ಟು ಕೇಳಾಳ ಅಂತೇಳಿ ಅದೊಂದು ಕೃತಜ್ಞತೆ ಇಲ್ದಂಗೆ ಆತಲ್ಲ ನಿನಗೆ. ಅಲ್ಲ ಹೊಲ್ದು ಕೊಟ್ಟು ವಾರ ಆದರೂ ಇನ್ನೂ 1 ರೂಪಾಯಿ ಕೊಡುವಲ್ಲಿ ಕೇಳಿದ್ ನಿನಗೆ ಎಷ್ಟು ಕಡೆ ಸಿಟ್ಟು ಬಂದತ್ತಲ್ಲೇ? ಅಲ್ಲ ಮಂದದಾರ ಮಕ್ಕಳದಾರ ನಂಗಿಲ್ಲಲ್ಲ ಗಿರ್ಜಕ್ಕ, ನೀನು ತೀರ ಇವಾಗ ಕೊಡ್ತದ್ ಬಿಡ ತಾಯಿ ನಿನ್ನ ರೊಕ್ಕನ. ಇವತ್ತು ಎಷ್ಟೊತ್ತಿದ್ರು ತಂದು ಕೊಡ್ತೀನಿ ತಗೋ. ನೋಡ್ಬೇಕಾರ ಇವತ್ತು ಕೊಟ್ಟು ಹೋಗ್ಲಿಲ್ಲ ಅಂದ್ರೆ ನನ್ನ ಹೆಸರೇ ಅಲ್ಲ. ಅದಕ್ಕೆ ಹಿಂಗೆ ಕೇಳಿ
ಅಯ್ಯ ಪ್ರೇಮವ ನೀನೇನು ವ್ಯಂಗ್ಯವಾಗಿ ಕೇಳ್ಬೇಕಾಗಿಲ್ಲ, ನನ್ಗೆ ಗೊತ್ತೈತಿ ನನ್ನ ಜಂಪರ್ ಹೊಲ್ಸಿದ ರೊಕ್ಕ ಕೊಡೋದು ಏನು ಯಾರೇನು ಸುದ್ದ ಅಲ್ಲ. ಅಬ್ಬಾ ಬಾ ಬಾ ಏನು ಸೊಕ್ಕಪ್ಪ ಜನಕ್ಕೆ ಅಂತೀನಿ ನಾನು. ತಪ್ಪಿಟ್ಕೊಂಡು ನನ್ನಾಗ ಇಷ್ಟು ಹಾರಾಡ್ಬಿಟ್ಲಲ್ಲ ಶಾಂತ ಕೈಕಿ. ಇರ್ಲಿ ರೊಕ್ಕ ಕೊಡಕ್ಕೆ ಬರ್ಲಿಕ್ಕೆ ಈ ಸಲ ರೊಕ್ಕ ಇಸ್ಕೊತೀನಿ, ಇನ್ನೊಂದು ಸಲ ಸಾಯ್ತೇನಂದ್ರೆ ನಾನು ಈಕಿ ಜಂಪರ್ ಒಂದು ಹೊಲ್ದು ಕೊಡ್ತೇನೆ. ನಾನು ಎಲ್ಲಿ ಹೋಗಿ ಹೊಲ್ಸ್ಕೊಂತಾಳೆ ಹೊಲ್ಸ್ಕೊಲಿ, ನನ್ನಂತೆಲ್ಲಿ ಮಾತ್ರ ಬರೋದು ಬ್ಯಾಡಿಕೆ. ಎಂಥ ಜನನಪ್ಪ ನಾನು ಹಂಗಾರೆ ಪಾಪ ಅಲ್ಲಿ 4 ಮಂದಿಗೆ ಉಟ್ಕೊಂಡು ಹೋಗಿ ಅವಸರದಾಗ ಇಲ್ಲಂದ್ರೆ ಸರಿ ಅನ್ಸಲ್ಲ ಬೇಡ ಅಂತೇಳಿ ಆ ನಮ್ಮನಿ ಮುತುವರ್ಜಿ ತೊಗೊಂಡು ಹೊಲ್ದು ಕೊಟ್ಟೆ. ತೀರಾ ಅದೊಂದು ಕೃತಜ್ಞತೆ ಇಟ್ಕೊಳ್ಳಾರ್ದಂಗೆ ಆಗ್ಬಿಟ್ಲ ಅಲ್ಲಿಕ್ಕೆ. ಥೂ 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 ಎಂಥ ಜನನಪ್ಪ. ಏನ್ ಮಾಡತ್ತಿ? ರೀ ಮಸ್ತ್ ಪಾನಿಪುರಿ ಮಾಡತ್ತೀನಿ. ಪಾನಿಪುರಿ ಮನ್ಯಾಗೂ ಮಾಡ್ತಾರ ಅದನ್ನ? ನಮ್ಗೆ ಗೊತ್ತಾಯಿಲ್ಲല്ലോ ಮರೆಯ. ಮನ್ಯಾಗ ಮಾಡ್ತಾರೆ, ಎಷ್ಟು ರುಚಿ ಆಕೈತಿ ಗೊತ್ತೇನೆ. ಹಾ ಬೇಕಾದ್ರೆ ನೋಡ್ರಿ ಮಾಡ್ಕೊಡ್ತೀನಿ, ಕುಂದ್ರಿ ನೀವು ಹೊರಗೆ ಮಾಡ್ಕೊಂಡು ತೊಗೊಂಬರ್ತೀನಿ. ಆಹಾ ಇವತ್ತು ಮನ್ಯಾಗ ಸುಟಿ ಮಾಡಿದ್ದಕ್ಕೂ ಭಾರಿ ಆತ್ ಬಿಡ ಪಾನಿಪುರಿ. ತೊಂಬ. ಹೌದು, ನಿಂಗೆ ಪಾನಿಪುರಿ ಮಾಡಕ್ ಹೆಂಗ್ ಬಂತು? ಇದೆಲ್ಲ ಹೆಂಗ್ ಗೊತ್ತದ? ಏನದ? ಮೊನ್ನೆ ಶಾಂತಿ ಹೋದಾಗ ಐತಾರ್ಪೇಟೆಗ ಪಾನಿಪುರಿ ಮಸಾಲ ಆಮೇಲೆ ಪಾನಿಪುರಿ ಪಾಕಿಟ್ ತೊಗೊಂಬಂದಿದ್ನಿಲ್ಲ, ಫೋನ್ಯಾಗ ನೋಡಿದೆ ಹೆಂಗೆ ಮಾಡೋದಂತೇಳಿ. ಏನು ದೊಡ್ಡ ಆಗದೆ ಅಲ್ಲ, ಅದೇನು ಭಾಳ ಈಜಿ ಮಾಡೋದು, ಸೇಮ್ ಅಲ್ಲಿ ಆದಂಗೆ ಆಕೈತಿ ಪಾನಿಪುರಿ. ಇನ್ನೂ ಅಲ್ಲಿಕ್ಕಿಂತ ಮತ್ತೆ ಸ್ವಚ್ಛ ಆಕತಿ. ಅದಕ್ಕೆ ಮಾಡೋಣ ಅಂತ ಮಾಡೇನಿ ರೀ. ಮಸ್ತ್ ಆಗೈತಿ, ನೀವು ಹೊರಗೆ ಕುಂದ್ರಿ. ನಾವು ಇನ್ನೊಂದು 2 ನಿಮಿಷ ಒಂಚೂರು ಪಾನಿ ಮಿಕ್ಸಿಗೆ ಹಾಕಿಟ್ಟೇನಿ, ಅದಕ್ಕೆ ನೀರು ಹಾಕಿ ಕಲಿಸಿ ಬೆಲ್ಲದ ಹಣ ಮಾಡ್ಕೊಂಡು ಅದಕ್ಕೆ ಹಾಕಿ ಕುಡಿಸ್ಕೊಂಡು ತೊಗೊಂಬರ್ತೀನಿ. ಎಲ್ಲಿ ಪುರಿ ತೋರ್ಸಿ ಹೆಂಗ್ ಕರ್ದಿ? ತೋರಿಸ್ತೇನೆ ತಡ್ರಿ. ನೋಡ್ರಿ ಇಲ್ಲಿ ಪುರಿ ಕರ್ದಿಟ್ಟೇನಿ. ಏನ ಇದಕ್ಕೆ ಇಲ್ಲ ಆಲೂಗಡ್ಡಿ ಉಳ್ಳಾಗಡ್ಡಿ ಎಲ್ಲ ಸೇರಿಸಿ ಚಂದಾಗಿ ಸ್ಮ್ಯಾಶ್ ಮಾಡಿ ಉಳ್ಳಾಗಡ್ಡಿ ಮೇಲೆಲ್ಲ ಉದುರಿಸಿ ರೆಡಿ ಮಾಡಿ ಬೌಲ್ದಾಗೂ ಇಟ್ಟೇನಿ. ಏನ ಪಾನಿ ಒಂದ ತೊಗೊಂಡು ಅಲ್ಲಿಗೆ ಬರ್ತೇನೆ, ಒಂದು 4 ಪ್ಲೇಟ್ ತೊಗೊಂಬರ್ತೇನೆ. ಕುಂದ್ರೋಗ್ರಿ ಬಂದೆ. ಭಾರಿ ಪಾರ್ಟಿನ ಆತಲ್ಲಿ ಇವತ್ತು. ಅದಕ್ಕೆ ಕಾರ್ದಾಣಿ ತೊಗೊಂಬಂದ್ಬಿಡ್ಲೇನೋ ಹೋಗಿ ಜಿನ್ನನ್ ಕಾರ ಮಸ್ತ್ ಆಕತಿ. ಅಯ್ಯೋ ಹೌದಲ್ರಿ, ಕಾರ್ದಾಣಿ ಇದ್ರೆ ಇನ್ನೂ ರುಚಿ ಆಕಿತ್ತಲ್ಲ. ತೊಂಬರ್ರಿ ನೀವು ಪಟ್ಟನ್ ತೊಗೊಂಬರ್ರಿ. ಇಲ್ಲೇ ಶಟ್ರಂಗಡಿಗೆ ಹೋಗ್ಬರ್ತೀರ ನೋಡಿ, ತೊಗೊಂಬರ್ರಿ. ನಾನು ಅಲಿಮಠ ಅಂದ್ರೆ ಇವನ್ನೆಲ್ಲ ರೆಡಿ ಮಾಡಿ ಇಡ್ತೇನಂತೆ. ಅತ್ತಿಯರೆಲ್ಲೋಗ್ಯಾರ? ಅವು ಇವನ್ನೆಲ್ಲ ಇಷ್ಟಪಡಂಗಿಲ್ಲ. ಹೊರಗೆ ತಿನ್ನಕ್ಕೆ ಇಷ್ಟಪಡಂಗಿಲ್ಲ. ಎಂತೆಂಥದ ಕೈ ಇಟ್ಟಿರ್ತಾರ, ಚಲೋ ಮಾಡಿರ್ತಾರ, ಇಲ್ಲ ಯಾವ್ಯಾವ ನೀರು ಹಾಕಿರ್ತಾರ ಅಂತೇಳಿ ಸೇರಂಗಿಲ್ಲ. ಆದ್ರೆ ಮನೆ ಮಾಡಿದ್ದಕ್ಕೆ ಅತ್ತಿ ತಿಂತಾಳ. ಮಸ್ತ್ ಆಕತಿ. ಅದಕ್ಕೇನಂತ ಒಂದ್ಸಲ ತಿನ್ಲೋಡ್ ಅತ್ತಿನ ಅಂತಾಳೆ ಇನ್ನೇ ಮಾಡುವ ಅಂತೇಳಿ. ಈಗ ಹಂಗಾರ ಅತ್ತಿಗೆ ಒಂದು ಮಾತು ಹೇಳ್ಬಿಡ. ನನಗನ್ನಿಸ್ತಿ ಗಿರ್ಜಕ್ಕರ್ ಮನೆಗೆ ಏನಾರ ಹೋಗಿರ್ಬೇಕು ಅತ್ತಿ ಅಡ್ಯಾಡ್ಕೋಂತ. ಏನು ಮಾಡೋದೀಗ? ಅತ್ತಿ ಪಾಲಿನೂ ತೆಗೆದಿಟ್ರ ತಗೋ ಬಂದಿನ್ ತಿಂತಾರೆ, ಹೌದಿಲ್ಲ? ಹಂಗೆ ಮಾಡಿ ನಮ್ಗೆ ಎಲ್ಲರಿಗೂ ಹಾಕಿ ಕೊಡು. ಅಪ್ಪ ತಿಂತಾನೆ ಇಲ್ಲ, ಅಪ್ಪನ ಮನೆಯಾಗಿಲ್ಲ. ಆಯ್ತು, ಅಪ್ಪನು ಅವನು ಇಬ್ರು ತೆಗೆದಿಡ, ನಮ್ಗಿಬ್ರಿಗೂ ಕೊಡು, ನೀನು ತಿನ್ನು. ಏನ ಸರಿ, ನೀವು ಹೋರಿ ಕಾರ್ದಾಣಿ ತರೋಗ್ರಿ ಪಟ್ಟಂತೆ. ಅದಕ್ಕೆ ನನಗಂತೂ ಭಾರಿ ಇಷ್ಟ ಆತಪ್ಪ. ನಾನು ನಮ್ಮ ಕೋರ್ಟ್ ಮುಂದೆ ತಿಂತಿದ್ದೆ ಪಾನಿಪುರಿ, ಯಾವಾಗಾರ ತಿನ್ಬೇಕನ್ಸಿದ್ರೆ. ಈಗಂತೂ ಸುಮಾರು ದಿನನೇ ಆದಂಗೆ ಆಗ್ಬಿಟ್ಟಿತ್ತು. ಅಲ್ಲಿ ಹೋಗಿಲ್ಲ ಏನಿಲ್ಲ, ಯಾಕೋ ಮನ್ಸಿಗೆ ಸಮಾಧಾನ ಇಲ್ಲದಕ್ಕೆ ಯಾವುದು ತಿನ್ನೋ ಕಡೆನೂ ಲಕ್ಷ್ಯನೇ ಹೋಗಿಲ್ಲ. ಚಲೋ ಆತ, ಹಿಂಗಾರ ತಿನ್ಬೋದು. ಅತ್ತಿ ಅಲ್ಲೇ ಜಾತಕ ಕೊಟ್ಟು ಬರ್ತೇನೆ ಅಂತೇನು ಅಂದಂಗೆ ಆತ ನಿಂದ. ಜಾತಕ ಕೊಡಕ್ಕೆ ಹೋಗೈತ ಏನಪ್ಪ? ಕೊಟ್ಟು ಅಲ್ಲಿಂದ ಗಿರ್ಜಕ್ಕರ್ ಮನೆಗೆ ಹೋಗಿರ್ಬೇಕು. ಇದ್ರೂ ಇರ್ಬೋದು. ಅದಕ್ಕೆ ಒಂದು ಸಪ್ಪನ್ ಪುರಿ ತಗೊಲೆ. ಸಪ್ಪನ್ ಪುರಿ ತಿಂದ್ರೆ ಮತ್ತೆ ಅಲ್ಲಿ ಪಾನಿಪುರಿ ತಿನ್ನೋತ್ನಾಗ ಇದಾಗಲ್ಲನ? ಏನಾಗಲ್ಲ, 5 ನಿಮಿಷ ತಡಿ. ಇದ್ರಾಗ ಏನತ್ತ ಸಪ್ಪನ್ ಪುರಿಯಾಗ 5 ನಿಮಿಷ ಕುಂದ್ರೋಗಿ ನೀ ತೊಗೊಂಬರ್ತೇನೆ ನಾನು. ಒಂದು ಪ್ಲೇಟ್ಗಳು ರೆಡಿ ಮಾಡ್ಕೋತೀನಿ. ಹಂಗೆ ಇವ್ರು ಕಾರ್ದಾಣಿ ತೊಗೊಂಬರ್ತಾರ. ಪಾನಿ ಆ ಡಬ್ರಿಗೆ ಹಾಕ್ಬಿಡ್ತೇನೆ ತಡಿ. ಹಾಯ್ ಮಧುರಾ, ಬಾ. ಮುಗೀತಾ ಕ್ಲಾಸ್? ಮುಗೀತಮ್ಮ ಕ್ಲಾಸ್ ಮುಗೀತಲ್ಲ, ಅವೆಲ್ಲ ಮುಗೀತು. ಫಸ್ಟ್ ಬ್ಯಾಚ್ ಸೆಕೆಂಡ್ ಬ್ಯಾಚ್ ಅಂತ ತೊಗೊಂಡು ತಲೆ ತಿಂದೋದ್ರು. ಅಯ್ಯಪ್ಪ ದೇವ್ರೆ, ಇನ್ನೊಂದು ಸ್ವಲ್ಪ ದಿನ ಕಷ್ಟಪಟ್ಟರೆ ಇಲ್ಲಿಗೆ ಇದು ಮುಗೀತೈತೆ ನೋಡು. ನೋಡು, ಕಷ್ಟಪಟ್ಟು ಓದಿದ್ದಕ್ಕೂ ಡಾಕ್ಟರ್ಸ್ ಆದ್ವಿ. ಅಯ್ಯಪ್ಪ ದೇವ್ರೆ, ನನ್ನ 1 ಇಯರ್ ಬ್ಯಾಕ್ ಉಳಿಲಿಲ್ಲ ಅಂದಿದ್ರೆ ಇಷ್ಟೊಂದು ತ್ರಾಸೇ ಇರ್ತಿರ್ಲಿಲ್ಲ. ಅದು ಎಲ್ಲ ಸಬ್ಜೆಕ್ಟು ಮುಗಿಸೋ ಅಷ್ಟೊತ್ತಿಗೆ ನನಗಂತೂ ಸಾಕಾಗೋತ್ ಬಿಡ. ಹಾಯ್ ಮಧುರಾ. ಹಾಯ್ ಸುವರ್ಣ. ಹಾಯ್ ಕಿರಣ್, ಹೌ ಆರ್ ಯು? ಐ ಆಮ್ ಟೂ ಗುಡ್. ಹೌ ಯು? ಕಂಡೇ ಇಲ್ಲಲ್ಲ, 2 ಡೇಸ್ ಆಯ್ತು. ಅಯ್ಯೋ ನಾನು ಬಿಸಿ ಫುಲ್. ಅಂದಂಗೆ ಮತ್ತೆ ನಾಳೆಯಿಂದ 3 ಡೇಸ್ ಕಾಲೇಜ್ ರಜಾ ಐತಿ. ಏನು ಮಾಡ್ಬೇಕು ಅನ್ಕೊಂಡಿದ್ಯಾ? ಏನು ನನ್ನ ಬಿಟ್ಟು ಏನು ಡಿಸ್ಕಸ್ ಮಾಡ್ತಾ ಇದ್ದೀರಾ? ಅಯ್ಯೋ ಇಲ್ಲಮ್ಮ ತಾಯಿ, ಇವಾಗ ಜಸ್ಟ್ ಇನ್ನೂ ಶುರು ಮಾಡಿದ್ದು. ನಾಳೆಯಿಂದ 3 ಡೇಸ್ ಕಾಲೇಜ್ ಹೆಂಗಿದ್ರು ರಜಾ ಇದೆ. ಸೊ ಏನು ಮಾಡೋಣ ಅಂತ ಕೇಳ್ತಾ ಇದ್ದೆ. 3 ಡೇಸ್ ಅಲ್ವಾ, ಹೆಂಗಿದ್ರು ಎಕ್ಸಾಮ್ಸ್ ಕ್ಲೋಸ್ ಆಗಿದೆ, ಬರೀ ಲ್ಯಾಬ್ ಅಷ್ಟೇ ಇರೋದು. ಟ್ರಿಪ್ ಹೋಗಿ ಬರೋಣ ಎಲ್ಲಾರ. ಈಗ ಹೆಂಗಿದ್ರು ಮಳೆ ವಾತಾವರಣ. ಈಗ ಆ ಕಡೆ ಚಿಕ್ಕಮಂಗ್ಳೂರು ಈ ಕಡೆ ಎಲ್ಲಾರು ಟ್ರಿಪ್ ಹೋದ್ರೆ ಮಜ್ಜವಾಗಿರ್ತೈತಿ. ಏನಂತೀರಿ? ಏನಂತೀಯ ಮದ್ರ? ಚೆನ್ನಾಗಿರ್ತೈತಲ್ಲ ಚಿಕ್ಕಮಂಗ್ಳೂರು. ಆಮೇಲೆ ಅಲ್ಲಿ ಮುಳ್ಳಯ್ಯನಗಿರಿ ಐತಲ್ಲ ಅಲ್ಲಿ, ಆಮೇಲೆ ಕೋಲ್ಡ್ ವೆದರ್, ಈ ಮುಗಿಲ್ಪೇಟೆ ಈ ಥರ ಅಲ್ಲಿ ಹೋದರೆ ಚೆನ್ನಾಗಿರ್ತೈತಲ್ಲ. ಹೋಗೋಣ, ಏನಂತೆ? ನೀವು ಹೋಗಿ ಬರ್ರಮ್ಮ, ನನ್ನ ಮಾತ್ರ ಕರಿಬೇಡ್ರಿ. ಹೋಗಿ ಬರ್ರಿ, ಯಾರು ಬೇಡ ಅಂದ್ರೆ. ನೀವು 3 ಜನ ಹಾಕಿರಿ ಅಂದರೆ ಇನ್ಯಾರನ್ನಾರು ಮತ್ತೆ ಕರ್ಕೊಂಡು ಹೋಗ್ರಿ. ನೋ ಮಧುರ, ನೀನು ಬರ್ದೇ ಇದ್ರೆ ಹೆಂಗೆ? ನೀನು ಬಾ, ಹೋಗೋಣ. ಇಲ್ಲರಪ್ಪ, ನಂಗೆ ಬರೋಕ್ಕಾಗೋದಿಲ್ಲ. ಯಾಕಂದ್ರೆ ನಿಮಗೆ ಗೊತ್ತು ಬಜೆಟ್ ಪ್ರಾಬ್ಲಮ್. ನನಗೆ ಅಷ್ಟೆಲ್ಲ ಖರ್ಚು ಮಾಡೋಕ್ಕೆ ಕೆಪಾಸಿಟಿ ಇಲ್ಲ. ಇದ್ದಿದ್ದೇ ಹೇಳ್ತೇನೆ, ಮಚ್ಚುಮರಿ ಮಾಡಿ ಹೇಳಿದ್ರೆ ಏನೈತಿ? ನಂಗೇನು ಇದ್ರೊಳಗೆ ಅಷ್ಟು ಅವಮಾನ ಅನ್ನಿಸ್ತಿಲ್ಲ. ಮೊದಲೇ ಲೋನ್ ಮಾಡ್ಕೊಂಡು ಓದಿರೋದು, ಸಿಕ್ಕಾಪಟ್ಟೆ ಸಾಲ ಬೇರೆ ತಲೆ ಮ್ಯಾಗೈತಿ. ಇಷ್ಟಿರುವಾಗ ನಾನು ಆಗಲ್ಲ.
ನನ್ನ ಕೈಯಿಂದ ಇದೆಲ್ಲ ಆಗದೆ ಇರೋ ಮಾತು. ನೀವೆಲ್ಲರೂ ಹೋಗಿ ಬರ್ರಿ. ನೀನು ತಲೆ ಕೆಡಿಸ್ಕೊಬೇಡ. ಓಕೆ, ನಿನ್ನ ದುಡ್ಡು ಏನೈತಲ್ಲ ನಾನು ಕೊಡ್ತೀನಿ. ಏನಂತೀವಿ ಮದರ? ಸಾರಿ ಕಿರಣ್, ಐ ಕಾಂಟ್. ನಂಗೆ ನಿಜವಾಗ್ಲೂ ಆಗಲ್ಲ. ಅದು ನನ್ನ ದುಡ್ಡೆಲ್ಲ ನಿನ್ನ ಮೇಲೆ ಹಾಕಿ ನಾನು ಖಾಲಿ ಕೈಯಲ್ಲಿ ಬರೋಕ್ಕೆ ನನ್ನಿಂದ ಆಗಲ್ಲಪ್ಪ. ಪ್ಲೀಸ್ ನಂಗೆ ಫೋರ್ಸ್ ಮಾಡೋಕ್ಕೋಬೇಡ, ನಾನು ಬರಲ್ಲ. ಇಲ್ಲ ಇಲ್ಲ ಕಿರಣ್, ನನ್ನಿಂದ ಆಗಲ್ಲ. ದಯವಿಟ್ಟು ನಿಮ್ಮೆಲ್ಲರೂ ಕೇಳ್ಕೊತೀನಿ, ನನ್ನ ಬಜೆಟ್ ಹಾಕ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂತ ಮಾತ್ರ ಅನ್ಕೋಬೇಡ್ರಿ. ನಾನು ಬರಲ್ಲ ಪ್ಲೀಸ್. ಹೆಂಗಿದ್ರು ಇಂಟರ್ನ್ಶಿಪ್ಪಿಗೆ ರೆಡಿ ಆಗಬೇಕು. ಆಮೇಲೆ ಬದವೆ ನಾ ಇರೋಕ್ಕೊಂದು ಜಾಗ ನೋಡ್ಕೋಬೇಕು. ನಾನು ನಮ್ಮ ತಾಯಿ ಮನೆಗೆ ಹೋಗೋಕ್ಕಾಗಲ್ಲ. ಎಲ್ಲಿರ್ಬೇಕಂತಲೇ ಗೊತ್ತಾಗೋಲ್ತು. ಈಗ ಹಾಸ್ಟೆಲ್ ಫೀಸ್ ನಂಗೆ ನೆಕ್ಸ್ಟ್ ಮಂತ್ ಕ್ಯಾರಿ ಮಾಡೋಕ್ಕಾಗಲ್ಲ, ಕಟ್ಟಕ್ಕಂತೂ ಆಗೋದೇ ಇಲ್ಲ. ಸೊ ನಾನು ನೋಡಬೇಕು ಪಾರ್ಟ್ ಟೈಮ್ ಜಾಬ್ ಯಾವುದಾದ್ರೂ ಸಿಗುತ್ತಾ ಅಂತ. ಈಗ ಸದ್ಯದ ಮಟ್ಟಿಗೆ 2 ಮಂತ್ಸ್ ಆದರೂ ನಾನು ಮನೇಲಿ ಇರಬೇಕಾಗತ್ತೆ. ಇಂಟರ್ನ್ಶಿಪ್ ಈಗಲೇ ಸ್ಟಾರ್ಟ್ ಆಗಲ್ಲ. 2 ಮಂತ್ ಆಗುತ್ತೋ ಹೆಚ್ಚಿಗೆ ಆಗುತ್ತೋ ಗೊತ್ತಿಲ್ಲ. ಅಲ್ಲಿವರೆಗೂ ಆದರೂ ನನಗೆ ನನ್ನ ಖರ್ಚು ನಿಭಾಯಿಸ್ಕೋಬೇಕು, ಇರೋಕ್ಕೊಂದು ಜಾಗ ನೋಡ್ಕೋಬೇಕು. ನಿಜ ಆಗಲ್ಲ. ಪ್ಲೀಸ್ ನಾನು ಎಲ್ಲಿಗೂ ಬರಲ್ಲ, ನೀವು ಹೋಗಿ ಬರ್ರಿ. ಇರಕ್ಕೆ ಜಾಗನಾ? ಓ, ಅರ್ಥ ಆಯ್ತು. ನಿಮ್ಮ ತಾಯಿ ಬರಬೇಡ ಅಂತ ಹೇಳಾರಾ? ಹ್ಞೂ ಕಿರಣ್, ಇವ್ರ ತಾಯಿ ಬರಬೇಡ ಅಂತ ಹೇಳಿದಾರಂತೆ. ಅವಳಿಗೆ ಇರೋಕ್ಕೆ ಈಗ ಸದ್ಯಕ್ಕೆ ಎಲ್ಲೂ ಅನುಕೂಲ ಇಲ್ಲ. ನಿಂಗೇನಾದರೂ ಹೆಲ್ಪ್ ಮಾಡೋಕ್ಕಾಗುತ್ತಾ ಕಿರಣ್? ನೋ ಸುವರ್ಣ, ಸುಮ್ಮನಿರು. ನೋ ಕಿರಣ್ ಪ್ಲೀಸ್, ನೋ ಥ್ಯಾಂಕ್ಸ್. ಅದು ಅವಳಿಗೇನೋ ಹಂಗೆ ಕೇಳಿದ್ಲ, ನಾನೇ ಹುಡ್ಕೋತೀನಿ, ನೀ ಯಾಕೆ ತಲೆ ಕೆಡ್ಸ್ಕೊಂತಿ? ಅದರಲ್ಲೇನಿದೆ, ಕೆಲಸ ಅಲ್ಲ. ನಮ್ಮ ತಂದೆದ ಬಟ್ಟೆ ಅಂಗಡಿ ಐತಿ, ಸ್ಯಾರಿ ಶಾಪ್ ಇದೆಯಲ್ಲ, ಅದೇ ಪ್ರೀತಿ ಸಿಲ್ಕ್ಸ್ ದುರ್ಗದ ಬೆಲ್ ಬಾಜುಕ ಇದೆಯಲ್ಲ, ಅಲ್ಲೇ ನೀನು ಪಕ್ಕದಲ್ಲೇ ಇದೆಯಲ್ಲ ನಮ್ಮದು ಗಂಗಾವತಿ ಸಿಲ್ಕ್ ಸ್ಯಾರೀಸ್. ಹಾಂ, ಗಂಗಾವತಿ ಸಿಲ್ಕ್ ಸ್ಯಾರೀಸ್ ಒಳಗೆ ನೀನು ಪಾರ್ಟ್ ಟೈಮ್ ಜಾಬ್ ಮಾಡ್ಬೋದು. ಸೇಲ್ಸ್ ಗರ್ಲ್ ಆಗಿ ಏನು ತೊಂದರೆ ಇಲ್ಲ. ಅಲ್ಲಿ ಸ್ಯಾಲ್ರಿನೂ ಚಲೋ ಕೊಡ್ತಾರೆ. ಮತ್ತು ಹಿಂಗೆ ಹೊರಗಡೆಯಿಂದ ದುಡಿಯೋಕೆ ಬಂದಿರೋರಿಗೆ ಅಂತಲೇ ರೂಮ್ಸ್ ಕೂಡ ಇದೆ. ನೀನು ಬೇಕಾದ್ರೆ ಅಲ್ಲಿನೂ ಇದ್ದು ನೀನು ಕೆಲಸ ಮಾಡ್ಕೋಬೋದು. ಓ ಹೌದಾ? ಸದ್ಯಕ್ಕೆ ಒಂದು ನನಗೆ ಭಾಳ ದಿನ ಮಾಡೋಕ್ಕಾಗಲ್ಲ. ಪಾರ್ಟ್ ಟೈಮ್ ಅಂತಂದರೆ ಆಮೇಲೆ ಇಂಟರ್ನ್ಶಿಪ್ ಶುರುವಾದರೆ ನಾನು ಮತ್ತೆ ಆಮೇಲೆ ನಂಗೆ ಆಗಲ್ಲ ಮಾಡೋಕ್ಕೆ. ಆಮೇಲೆ ಆಗ್ತಿಲ್ಲ ಕೆಡ್ಸ್ಕೊಂತಿ, ಹೆಂಗಿದ್ರು ಹಾಫ್ ಸ್ಯಾಲ್ರಿ ಕೊಡ್ತಾನೆ ಇರ್ತಾರೆ. ನೀನು ಡಾಕ್ಟರ್, ಆಮೇಲೆ ನಿಂದು ಪ್ರಾಕ್ಟೀಸ್ ಆಗ್ತಾ ಇರ್ತೈತಿ. ಪ್ರಾಕ್ಟೀಸ್ ಮಾಡ್ಕೊತಾನೆ ನೀನು ಬೇರೆ ಎಲ್ಲಾದರೂ ಇರೋಕ್ಕೆ ವ್ಯವಸ್ಥೆ ಮಾಡ್ಕೋಬೋದು. ಸರಿ ಆಯ್ತಲ್ಲಮ್ಮ, ಬಗೆಹರಿತು. ಈಗ ಸಾಲ ಅಂತ ತಿಳ್ಕೊ. ಈಗ ಸದ್ಯಕ್ಕೆ ನೀನು ಬಿಟ್ಟು ಹೋಗಕ್ಕೆ ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ಸೊ ನಿನ್ನನ್ನು ಕರ್ಕೊಂಡು ಹೋಗ್ತೀವಿ. ಯಾಕಂದ್ರೆ ಮುಂದಿನ ವರ್ಷ ನೀ ಒಂದು ಕಡೆ, ನಾವು ಒಂದು ಕಡೆ ಇರ್ತೀವಿ. ಮತ್ತೆ ಕೂಡಕ್ಕಾಗಲ್ಲ ತಾಯಿ. ಅದಕ್ಕೆ ಈ ಸಲ ನಿನ್ನ ದುಡ್ಡನ್ನ ನಾವೇ ಹಾಕಿ ಕರ್ಕೊಂಡು ಹೋಗ್ತೀವಿ. ಜೊತೆಗೆ ಬಾ ಆರಾಮಾಗಿ. ಕೆಲಸ ಹುಡ್ಕೋತಂದ್ರೆ ಅಂತೂ ತಪ್ಪು. ಇವನೇ ಹೇಳಿದಾನೆ ಎಲ್ಲಿ ಮಾಡಬೇಕು ಅಂತ. ಆರಾಮಾಗಿ ಅಷ್ಟು ಹೋಗಿ ಬರೋಣಂತ. ಏನಂತಿ? ಸರಿ, ಹೋಗಿ ಬರೋಣ.